ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಓಂ ಪ್ರಕಾಶ್ ಅವರ ಹತ್ಯೆ ಹಿಂದಿನ ಮತ್ತೊಂದು ರಹಸ್ಯ ಈಗ ರಿವೀಲ್ ಆಗ್ತಾ ಇದೆ. ಮತ್ತೊಂದು ರಹಸ್ಯ ಈಗ ಸ್ಫೋಟ ಆಗಿದೆ. ಹತ್ಯೆ ಹಿಂದೆ ಅವರ ಪತ್ನಿ ಅಥವಾ ಮಗಳಲ್ಲ, ಪಿಎಫ್ಐ ಕೈವಾಡ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಎನ್ಐಎ ತನಿಖೆಗೆ ನೀಡಬೇಕು ಈ ಪ್ರಕರಣವನ್ನ ಅಂತ ಶೆಣೈ ಅವರು ಒತ್ತಾಯ ಮಾಡಿದ್ದಾರೆ. ಪತ್ನಿ ಪಲ್ಲವಿ ಹಾಗೂ ಮಗಳು ಕೃತಿ ಇಬ್ಬರು ಕೂಡ ನಿರಪರಾಧಿಗಳು. ಸರ್ಕಾರ ಕೇಸ್ ಹಳ್ಳ ಹಿಡಿಸ್ತಾ ಇದೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಅವರೇ ಆರೋಪಿ ಕೋರ್ಟಿಗೆ ಹೋದರೆ ಈ ಪ್ರಕರಣ ಆರೋಪಿಯೇ ಹೇಳಿದ ಮಾತಿಗೆ ಬೆಲೆ ಇರೋದಿಲ್ಲ. ಎರಡನೇದಾಗಿ ಪಲ್ಲವಿಯವರು ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ, ಆದರೆ ಪೊಲೀಸರು ಒಂದು ಮಾತನ್ನು ಮಾತ್ರ ಹಿಡ್ಕೊಂಡು ಕೂತಿದ್ದಾರೆ. ಅದೇನೆಂದರೆ ಐ ಹ್ಯಾವ್ ಕಿಲ್ಡ್ ದ ಮಾನ್ಸ್ಟರ್ ಅಂತ ಹೇಳಿ ಯಾವುದೋ ಅಧಿಕಾರಿಗೆ ಹೇಳಿದರು, ಅಧಿಕಾರಿಯ ಪತ್ನಿಗೆ ಹೇಳಿದರು ಅನ್ನೋದನ್ನು ಬೇಸ್ ಮೇಲೆ ಅವರು ತನಿಖೆ ಮಾಡ್ತಾ ಇದ್ದಾರೆ. ಯಾವುದೋ ಅಧಿಕಾರಿಗೆ ಪಲ್ಲವಿಯವರು ಸ್ವತಃ ಬೆದರಿಕೆಯ ಉಂಟಾಗಿ PFI ಸಂಘಟನೆಯ ಕಾರ್ಯಕರ್ತರ ಬೆದರಿಕೆಯಿಂದಾಗಿ ಅವರು ಆ ರೀತಿ ಹೇಳಿರ್ಬೋದಲ್ವಾ. ಎರಡನೇದಾಗಿ ಆಕೆ ಕೃತಿಯ ಕೈವಾಡ ಇದರಲ್ಲಿ ಕೈವಾಡ ಇಲ್ಲ ಅಂತ ಹೇಳಿದ್ದಾರೆ, ಆದರೆ ಪೊಲೀಸರು ಅವರನ್ನು ಯಾಕೆ ಇಂಟ್ರಾಗೇಟ್ ಮಾಡ್ತಾರೆ? ಒಂದು ವೇಳೆ ಐ ಹ್ಯಾವ್ ಕಿಲ್ಡ್ ದ ಮಾನ್ಸ್ಟರ್ ಅನ್ನೋದು ನಿಜ ಅಂತೇಳಿ ನಂಬಿದೆಯಾದರೆ ಕೃತಿಯ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಈಗ PFI ಹೆಸರು ಕೇಳಿ ಬರ್ತಾ ಇದೆ. ಯಾರು ಕೊಂದ್ರು ಓಂ ಪ್ರಕಾಶ್ ಅವರನ್ನ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಕಾಡ್ತಾ ಇದ್ರೆ, ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಡಿವೈಎಸ್ಪಿ ಅನುಪಮಾ ಶೆಣೈ ಅವರು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ನಿಜಕ್ಕೂ ಕೂಡ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂಥ ಒಂದು ಹತ್ಯೆ ಪ್ರಕರಣ ಓಂ ಪ್ರಕಾಶ್ ಅವರದ್ದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪತ್ನಿ ಮತ್ತು ಮಗಳ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿತ್ತು. ಆದರೆ ಇದೀಗ ಓರ್ವ ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈ ಅನ್ನುವಂಥವರು ಇದರ ವಿರುದ್ಧ ಒಂದು ಗಂಭೀರವಾಗಿರುವಂಥ ಆರೋಪವನ್ನು ಮಾಡಿದ್ದಾರೆ. ಒಂದು ರೀತಿ ಸ್ಫೋಟಕ ಆರೋಪ ಅಂತಲೂ ಹೇಳ್ಬೋದು. ಇವರ ಆರೋಪ ಏನಿದೆ ಅಂದರೆ ಇದರ ಹಿಂದೆ PFI ಕೈವಾಡ ಇದೆ ಅಂತ. ಈಗ ಯಾರು ಸಸ್ಪೆಕ್ಟ್ಸ್ ಇದ್ದಾರೆ, ಮಗಳು ಮತ್ತು ಪತ್ನಿ, ಇವರ ಕೈವಾಡ ಇಲ್ಲ, ಇವರು ನಿರಪರಾಧಿಗಳು, ಇದರಲ್ಲಿ PFI ಕೈವಾಡ ಇದೆ ಅನ್ನುವಂಥ ರೀತಿಯ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಯಾಕೆ ಈ ಥರ ಆರೋಪವನ್ನು ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ ಸಂದರ್ಭ ತುಂಬಾ ಹಿಂದೆ ಹೋಗಬೇಕಾದ್ರೆ ಸುಮಾರು 2015 ನಡೆದಂಥ ಒಂದು ಮರ್ಡರ್ ಕೇಸ್, ಬಳ್ಳಾರಿಯ ಕೂಡಲ್ಗಿ ಅನ್ನುವಂಥ ಒಂದು ಉಪವಿಭಾಗ ಏನಿದೆ ಪೊಲೀಸ್ ಇಲಾಖೆಯ, ಅಲ್ಲಿ ನಡೆದಂಥ ಒಂದು ಮರ್ಡರ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಆರೋಪವನ್ನು ಮಾಡುವಂಥದ್ದು. ಅಲ್ಲಿ ನಡೆದಂಥ ದೊಡ್ಡ ಯಮುನಪ್ಪ ಅನ್ನುವಂಥವನ ಮರ್ಡರ್ ಮತ್ತು ಈ ಒಂದು ಹತ್ಯೆಗೂ ಕೂಡ ಲಿಂಕ್ ಇದೆ ಅನ್ನುವಂಥ ರೀತಿಯ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಇದು ಯಾವ ಥರ ಲಿಂಕು, ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ ಸಂದರ್ಭ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ರಾಜಕೀಯ ಮುಖಂಡರಿಗೆ ನಾನು ಈ ಬಗ್ಗೆ ಪತ್ರವನ್ನು ಬರೆದಿದ್ದೀನಿ, ಸಚಿವರಿಗೆ ಪತ್ರವನ್ನು ಬರೆದಿದ್ದೀನಿ, ಅದು ಶೀಘ್ರದಲ್ಲೇ ಡಿಸ್ಕ್ಲೋಸ್ ಆಗಬೇಕು ಅನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರ ಆರೋಪ ಏನು ಅಂದರೆ ಇದರ ಹಿಂದೆ PFI ಇದೆ. 2016ರಲ್ಲಿ ನಡೆದಂತಹ ಘಟನೆ ಹಿಂದೆ ಕೂಡ ಅದರ ಲಿಂಕ್ ಇರಬಹುದು. ಹಾಗೂ ಏನು DGP ಅವರ ಹತ್ಯೆ ಆಯಿತು ಇದರ ಹಿಂದೆ ಕೂಡ PFI ಇದೆ. ಯಾಕಂದ್ರೆ DGP ಅವರ ಪತ್ನಿ ಈ ಕುರಿತು ಒಂದು ವಾಟ್ಸಪ್ ಆಡಿಯೋವನ್ನು ವೈರಲ್ ಮಾಡಿದ್ರು, ಅವರಿಗೆ PFI ಜೊತೆಗೆ ನಂಟು ಇದೆ ಅನ್ನುವಂಥದ್ದು. ಹಾಗಾಗಿ PFI ಇದರಲ್ಲಿ ನೇರವಾಗಿ ಶಾಮೀಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಗಂಭೀರವಾದ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಂತೋಷ್, ಅಂದ್ರೆ CM ಸಿದ್ದರಾಮಯ್ಯನವರ ಕುರ್ಚಿ, ಗೃಹ ಸಚಿವ ಪರಮೇಶ್ವರ್ ಅವರ ಕುರ್ಚಿ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರ ಒಂದು ಕುರ್ಚಿಯನ್ನು ಉಳಿಸುವುದಕ್ಕೋಸ್ಕರ ಇದನ್ನು ಡೈವರ್ಟ್ ಮಾಡಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಮತ್ತು NIAಗೆ ಈ ಒಂದು ಪ್ರಕರಣವನ್ನು ಹಸ್ತಾಂತರ ಮಾಡಬೇಕು, ಯಾಕಂದ್ರೆ ಇದರ ಹಿಂದೆ PFI ಕೈವಾಡ ಇದೆ ಅನ್ನುವಂಥ ರೀತಿಯ ಆರೋಪಗಳನ್ನು ಸದ್ಯ ಅವರು ಮಾಡ್ತಾ ಇದ್ದಾರೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.